ಸುಂದರ್, ನಮ್ಮಿಬ್ಬರ ಪಾರ್ಟ್ನರ್ಶಿಪ್ಪಿನ ಐಲ್ವಿಲ್ಲಿನ ಅಡಿಗಲ್ಲು ಸಮಾರಂಭಕ್ಕೆ ಬರಬೇಕಾಗಿದ್ದ ಮಾನ್ಯ ಮುಖ್ಯಮಂತ್ರಿಗಳು ಯಾವುದೇ ಕಾರಣದಿಂದ ಬರಲಿಕ್ಕೆ ಆಗಲಿಲ್ಲ. ಅದಕ್ಕಾಗಿ ಅವರ ಸ್ಥಾನದಲ್ಲಿ ನಿಂತು ನೀನೇ ಉದ್ಘಾಟನೆ ಮಾಡಿಬಿಡು. ಹೇಳಿ ಶ್ರೀಮಂತರೇ, ನಮ್ಮ ಶಾಲಾ ಅಧ್ಯಕ್ಷರಾದ ನೀವು ಊರಿನ ಪ್ರಮುಖರಿದ್ದೀರಿ, ಮೇಲಾಗಿ ನಮ್ಮ ಭಾಗದ ಶಾಸಕರು ಕೂಡ ಇದ್ದೀರಿ. ಅಂದಮೇಲೆ ನಿಮ್ಮನ್ನು ಹಿಂದೆ ಸರಿಸಿ ನಾವು ಕೂತರೂ ಸರಿ, ಆ ಕೆಲಸ ನೀವೇ ಮಾಡಿರಿ. ಇಲ್ಲ ಸುಂದರ್, ನಮ್ಮ ಅಣ್ಣರು ಹೇಳ್ತಾರಂದ ಮೇಲೆ ಈ ಸಮಾರಂಭವನ್ನು ನೀವೇ ನಿರ್ವಹಿಸಿಕೊಳ್ಳಿ. ಇದನ್ನು ನೋಡಿದ ನಿನ್ನ ತಮ್ಮನ್ನು ಒಂದು ಹೆಮ್ಮೆ ವಿಷಯ ಅಲ್ಲವೇ? ಈ ಎಮ್ಮೆ ವಿಷಯ ಎಲ್ಲಿಂದ ಬಂತ್ರಿ ದನ್ಯಾರ? ಈಗಿನ್ನು ನಾನು ಆಫೀಸ್ನಿಂದ ಬರುವಾಗ ಆ ಹುಲಿ ಅದ ನೋಡ್ರಿ, ಹಾಫ್ ಸುಳಿ ಮಗ ನಮ್ಮ ಆಯಿಲ್ ಮೇಲೆ ಪಾರ್ಟ್ನರ್ಶಿಪ್ ಕೆಟ್ಟಗೆ ಬಾಯಿ ಬಂದು ಬೇಕಂತಿದ್ರಪ್ಪ. ನಾನು ಏನು ಮಾಡ್ಬೇಕು ಹೇಳ್ರಿ? ಏನು, ಈ ಭಾಗದ MLA ಆದ ನನಗೆ ಸ್ವಚ್ಛನಿಂದ ಮಾತನಾಡಿದರ ಆ ಹುಲಿಯ? ಮಾತನಾಡುತ್ತೇನೆ ಸಾಹುಕಾರ, ನಿನಗೆ ಮಾತನಾಡುತ್ತೇನೆ. ಏನು ಅರಿಯದ ನನ್ನ ತಲೆಯಲ್ಲಿ ವಿಷ ಬೀಜವನ್ನು ಬಿತ್ತಿ ಇವನಿಂದಲೇ ರಾಜುವಿನ ಆಸ್ತಿಯನ್ನು ಎತ್ತಿ ಹಾಕಿಸಿ ಇವನಿಗೆ ಆಯಿಲ್ ಮಿಲ್ ಪಾರ್ಟ್ನರ್ಶಿಪ್ ಕೊಡ್ತೇನೆಂದು ಆಸೆ ಹಚ್ಚಿ ಅದನ್ನು ಎತ್ತಿ ಹಾಕಿಸಲು ಇದೊಂದು ಆಟ ಹೂಡಿರುವಲ್ಲ, ಇದಕ್ಕೆ ನಾನೆಂದಿಗೂ ಅವಕಾಶ ಕೊಡುವುದಿಲ್ಲ. ಇದನ್ನೆಲ್ಲ ಹೇಳಲಿಕ್ಕೆ ನೀನ್ಯಾವನಲ್ಲಿ? ನೀನ್ಯಾರೆಂದು ಕೇಳುವರ ಬಿಸಿ ರಕ್ತವನ್ನು ಕುಡಿಯಲು ಸಿದ್ಧನಾಗಿ ಬಂದಿರುವ ಹುಲಿರಾಯ. ಹೇ ಹುಲಿಯ, ನಿಮ್ಮಂತ ಪುಂಡ ಪುಡಾರಿ ನನ್ನ ಮಕ್ಕಳೆಲ್ಲ ದಿನಾಲು ನನ್ನ ಅರಮನೆಯ ಮುಂದೆ ಕುಳಿತು ಭಿಕ್ಷೆ ಬೇಡಿ ನಾ ಎತ್ತಿ ಹಾಕಿದ ಅನ್ನ ತಿಂದು ಬದುಕುತ್ತಿರುವಾಗ ನೀನ್ಯಾವ ಹುಲಿರಾಯನಲ್ಲಿ ನನಗೆ? ಈ ಭಾಗದ MLA ಆದ ನನಗೆ ಇನ್ನೊಂದು ಸಾರಿ ಹೆಚ್ಚು ಮಾತನಾಡಿದರೆ ನಿನ್ನನ್ನು ಈ ಮಾವಿನ ಮರಕ್ಕೆ ಕಟ್ಟಿ ಮೈ ಚರ್ಮ ಸುಲಿಯಬೇಕಾಗುತ್ತದೆ. ಎತ್ತರ ಮಗನೇ, ಮಾವಿನ ಮರವನ್ನೇ ಕಚ್ಚಿಸಿ ಮುರಿದು ನಿಮ್ಮೆಲ್ಲರ ಸಿರೆ ಕೊಯ್ದು ನಮ್ಮೂರ ಆಶಯವಾಗಲಿ ಕಟ್ಟಿ ಬಿಡುವೆ. ನೀವು ಎಚ್ಚರ. ಚಿಕ್ಕವರಿಗೆ ಚಿಕ್ಕಗೆ ಬಗದರೆ, ಈ ಶರಯೋಗದ ಶರತ್ ಜಯರಾಜರಿಗೆ ಬಗದರೆ ನಿನ್ನನ್ನು ಇಲ್ಲೇ ಕೊಂಚ ಹಾಕಬೇಕಾಗುತ್ತದೆ. ಸತ್ತರ ಅಲ್ಲ ಬಾತಮ್ಮ, ಇಷ್ಟೆಲ್ಲ ನಾವು ತಿಳಿಸಿ ಹೇಳಿದ್ರು ನಮ್ಮ ಕೈಯ ನುಸುಳು ಬರಕಂತೀವಿ ಅಂದ್ರೆ ನೀನು ಮತ್ತೆ ಏನಾರ ಮಾಡಿಬಿಡಿ. ಯಾವತ್ತ ನಿಮ್ಮ ಮೋಸದ ಕೊಡ್ಲಿಗೆ ಪ್ರತಿಯಾಗಿ ಸಿಡಿಲಿನಂತೆ ಆರ್ಭಟಿಸುತ್ತಾ ಕಾಯ್ದು ಕುಳಿತು ಬಂದಿದೆ ಈ ಹುಲಿರಾಯನ ಕೊಡ್ಲಿ. ಸುಮ್ಮನೆ ನಿನಗೆ ಒಳ್ಳೆ ಮಾತಿಂದ ಹೇಳ್ತೇನೆ, ಈ ಹೊಲವನ್ನು ಬಿಟ್ಟು ಹೋಗದಿದ್ದರೆ ನಿಮ್ಮೊಬ್ಬೊಬ್ಬರ ಹೊಟ್ಟೆ ಮೇಲೆ ಕಾಲಿಟ್ಟು ನಿಮ್ಮ ಶಿರ ಕೊಯ್ಯದೆ ಬಿಡಲಾರೆ. ಎಚ್ಚರ. ಎಚ್ಚರ. ಬಡಬಿದ್ದು ಹೋದರು ಹಠ ಸಾಧಿಸಿಯೇ ಸಾಯುತ್ತೇನೆಂಬುದನ್ನು ಮಾತ್ರ ನೀ ಮರೆಯಬೇಡ. ಮಿಸ್ಟರ್ ಹುಲಿಯ, ನಿನಗೆ ಒಳ್ಳೆಯ ಮಾತಿನಿಂದ ಹೇಳುತ್ತಿದ್ದೇನೆ, ಇದು ನಿನ್ನ ಆಸ್ತಿಯಲ್ಲ. ಸುಮ್ಮನೆ ಇಲ್ಲಿಂದ ಹೊರಟು ಹೋಗಿಬಿಡು. ಇದು ನನ್ನ ಕೊನೆಯ ಮಾತು. ನಿಮ್ಮ ಅಣ್ಣನ ಅರ್ಥ ತಿಳಿಯದೆ ವ್ಯರ್ಥ ನಮ್ಮೊಂದಿಗೆ ರೇಗಾಡಿದರೆ ನಿನ್ನ ಬಾಯಿಗೆ ರಾಗ ಆಡಬೇಕಾಗಿತ್ತು. ಇದೇ ನನ್ನ ಕೊನೆಯ ಮಾತು. ಅಲ್ಲ ಬಾತಮ್ಮ, ಇಷ್ಟೆಲ್ಲ ನಾವು ನಿನಗೆ ತಿಳಿಸಿ ಹೇಳಿದ್ರೆ ನಮ್ಮ ಕೈಯನ್ನು ನುಸುಳಿ ಬರಕಂತೀವಿ ಅಂದ್ರೆ ನಿನ್ನ ಕಳ್ಸದ ಮ್ಯಾಗ ಕಾಗ ಹಿಡ್ಕೊಂತಿತ್ತು ತಮ್ಮ. ಇದು ನನ್ನ ಕೊನೆ ಮಾತು ಪಾಯಪ್ಪ. ಅಣ್ಣ ಮಾಡುತ್ತಿರುವ ಕಾರ್ಯಕ್ಕೆ ನೀನು ಅಡ್ಡಿ ಆಗುವನೆಂದು ಬಂದರೆ ರಾಜುನಿಗೆ ಬಂದ ಸ್ಥಿತಿ ನಿನಗೂ ಬಂದು ಬೀದಿ ಬಿಕಾರಿಯಾಗುತ್ತಿ ನೀನು ನನ್ನ ಕೈಯಲ್ಲಿ. ಇದನ್ನೆಲ್ಲ ಯೋಚಿಸಿ ಅಣ್ಣನೆಂಬ ಅಭಿಮಾನ ನಿನ್ನಲ್ಲಿ ಇದ್ದರೆ ಈಗ ಇಲ್ಲಿಂದ ಹೊರಟು ಹೋಗಿಬಿಡು ಸುಮ್ಮನೆ. ಇದು ನನ್ನ ಕೊನೆಯ ಮಾತು. ಅಣ್ಣ, ಪ್ರೀತಿಯಿಂದ ಕೈ ಮಾಡಿ ತುತ್ತು ಮಾಡಿ ಉಣಿಸಿ ಬೆಳೆಸಿ ನನ್ನ ತಮ್ಮ ಬೆಟ್ಟವುದ ಹುಲಿ ಎಂದು ಸಂತೋಷದ ನುಡಿ ಆಡಿದ ನೀನು ನನಗೆ ಈ ರೀತಿ ಮಾತನಾಡುವೆಯಾ? ನಿನಗಾಗಿ ನೀನು ಮಾಡುತ್ತಿರುವ ಹೇಸಿ ಕಾರ್ಯಕ್ಕಾಗಿ ಅಣ್ಣ, ಉಳಿಯುವ ಆಸೆಗಾಗಿ ಗಾಳಕ್ಕೆ ಸಿಕ್ಕ ಮೀನಿನಂತೆ ಸಿಕ್ಕು ಒದ್ದಾಡ ಬೇಡ ಇವರ ಕೈಯಲ್ಲಿ. ಇವರು ಮಹಾ ಮೋಸಗಾರರಿದ್ದಾರೆ. ನಮ್ಮಿಬ್ಬರನ್ನು ಆಲಿಸಬೇಕೆಂದು
ಇದೊಂದು ಆಟ ಹೂಡಿರುವ ತಾಂತ್ರಿಕ ರಾಕ್ಷಸರಿವರು. ಅವರು ರಾಕ್ಷಸರಲ್ಲ, ನೀನು ನನ್ನ ಬಾಳನ್ನು ಹಾಳು ಮಾಡಲು ಬಂದಿರುವ ನೀನು ರಾಕ್ಷಸ. ಅಣ್ಣ, ಈ ಮಾತು ನನಗಾಗಿ ಅಲೇ ಅವನೇ ನಿನಗೆ ಹೇಳದಾರ ಮಾತು ನನಗೆ ಹೇಳ್ತಾರ ಅಂತ ತಿಳಿದೇನೋ ತಮ್ಮ? ನಮ್ಮ ಮಾತು ನಿಮಗ ತಿಳಿಲಿಲ್ಲ ಏನ? ಬಾಯಿ ಹುಚ್ಚು ಕೋತಿಗಳಿರ ನಿಮ್ಮ ನಾಲ್ವರಲ್ಲಿ ಆತ್ಮ ವಿಮರ್ಶನೆ ಒಬ್ಬರಿಗಾದ್ರೂ ಇದೆಯಾ? ಯೋಚಿಸಿ, ನೀವು ಯಾರು, ಯಾವ ಮಟ್ಟಕ್ಕಿದ್ದೀರೆಂದು. ಮಿಸ್ಟರ್ ಜಯರಾಜ್, 6 ಗಂಟಿನ ಮೇಲೆ ಲಾಗ ಹಾಕಿ ಓಟು ಹಾಕಿಸಿಕೊಂಡು ಬಂದು ಬಡ ಜನರ ಹಿತವನ್ನು ಎಳ್ಳಷ್ಟು ನೋಡದ ಬದ್ಮಾಸ್ ನೀನು. ಮಿಸ್ಟರ್ ಶರತ್, ದಿನಕ್ಕೊಂದು ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಹಾಕಿ ಅವರ ಗಂಡಂದರಿಗೆ ಕಣ್ಣಿಗೆ ಮಣ್ಣೆರಚಿ ಅವರ ಬಾಳನ್ನು ಅನ್ಯಾಯವಾಗಿ ಹಾಳು ಮಾಡುವ ನಾಲಾಯಕ್ ನೀನು. ಇನ್ನೂ ಈ ಛತ್ರಿ ಇಂಥ ರಾಜಕಾರಣಿಗಳ ಬೆನ್ನತ್ತಿ ಇವರ ಆಗುವ ಪ್ಲಾನ್ಗೆ ಇವರನ್ನು ಸುತ್ತಿ ಹಾಕಿಸಿ ಸರ್ಕಾರದ ಖಜಾನೆಯನ್ನು ಎತ್ತಿ ಹಾಕಿಸಿ ಚಿನ್ನ ಸಿಗುವ ನಮ್ಮ ನಾಡಿನಲ್ಲಿ ಮಣ್ಣು ಸಿಗದ ಹಾಗೆ ಮಾಡಿದ ಬದಮಾಶವನ್ನು. ಇನ್ನೂ ಈ ನಮ್ಮ ಅಣ್ಣ ಸುಂದರ, ಇವನೊಬ್ಬ ಪ್ರೌಢಶಾಲೆಯ ಶಿಕ್ಷಕ. ಇಂಥ ರಾಜಕಾರಣಿಗಳ ಅಧ್ಯಕ್ಷ ಶಾಲೆಯಲ್ಲಿ ಶಿಕ್ಷಕನಾಗಿ ಮಕ್ಕಳಿಗೆ ಶಿಕ್ಷಣವನ್ನು ಹೇಳಿಕೊಡದ ಶಿಕ್ಷಕನಾಗದೆ ಬಡವರ ಆಸ್ತಿಯನ್ನು ಎತ್ತಿ ಹಾಕಿ ಇವನ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವ ಇವನೊಬ್ಬ ರಾಕ್ಷಸ. ಅಣ್ಣನೆಂಬ ಅಭಿಮಾನವಿಲ್ಲದ 4 ಜನರೆದುರಿಗೆ ಈ ರೀತಿ ಮಾತನಾಡಿದರೆ ಇದೇ ಜಯರಾಜನ ಗುಂಡಿನಿಂದ ನಿನ್ನೆದೆಗೆ ಗುಂಡು ಹಾರಿಸಿ ಈ ಆಯಿಲ್ ನಡೆಸೇ ತೀರುತ್ತೇನೆ. ಅಣ್ಣ, ಈ ಜಯರಾಜನ ಗುಂಡೇಕೆ ಮೇರುಗಿರಿಯ ಪರ್ವತ ಬಂದು ನನ್ನ ಮೇಲೆ ಬಿದ್ದರು ನನಗದು ಈ ಹುಲಿನ ಕಂಡಿದೆ. ಹಾಗೇನಾದರೂ ಈ ಜಯರಾಜನ ಜೊತೆ ಸೇರಿ ಆಯನ್ಮನ್ನು ನಡೆಸುತ್ತೇನೆಂದು ಮುಂದೆ ಬಂದರೆ ಕ್ಷಣದಲ್ಲಿ ಉಳಿವಾಗಿ ಹೋಗುವ ಇವರ ಗಾಢವಾದ ಶರೀರಗಳು. ಜಿದ್ದಿಗೆ ತಕ್ಕ ಜಿದ್ದಿ ಹಾಕಿ ಗೆದ್ದ ಹುಲಿ ನಾನೆಂದು ಎದ್ದು ಬರುವ ನಿನ್ನನ್ನು ಸದ್ದನ್ನಡಗಸಲಿ ಭಕ್ತನಾಗಿ ನಿಂತಿದ್ದಾನೆ. ನಿನಗೆ ಒಂದು ಬುದ್ಧಿ ಕಲಿಸಲು ಆದರೆ ನೀ ಹಿಡಿದಿದ್ದ ಹಠ ಎಂದು ಈ ಹಠಯೋಗಿ ಜಯರಾಜನೊಂದಿಗೆ ಮತ್ತೆ ಮತ್ತೆ ಮರು ಮಾತನಾಡಿದರೆ ನಿನಗಾಗಿ ಕಾಯ್ದು ಕುಳಿತ ಈ ವಿಷ ಸರ್ಪ ಎಡೆ ಹತ್ತಿ ನಿನ್ನನ್ನು ಕಚ್ಚದೆ ಬಿಡಲಾರದು. ನನ್ನನ್ನು ಕಚ್ಚುತ್ತೇನೆಂದು ಬಡಬಡಿಸಿ ನನ್ನ ಮುಂದೆ ಆಡಿದರೆ ಆ ವಿಷ ಸರ್ಪದ ಹಲ್ಲನ್ನು ಕಿತ್ತು ಆಟ ಆಡಿಸ ಆವಾಡಿಗ ನಾನಾಗುವೆ. ಗಟ್ಟಿಸಿ ಕಿರಣ ಕಚ್ಚಿದಂತೆ ಅರ್ಪಡಿಸಿ ಬ್ರಹ್ಮನಿಂದ ಹೊರ ಪಡೆದು 3 ಲೋಕವನ್ನು ತಳ್ಳಲಿಸಿದನು ಆ ವೀರವಂಶ ಶರತ್ ಜಯರಾಜರು. ಹರಿಹರ ಬ್ರಹ್ಮಾದಿಗಳಿಂದ ಹೊರಪಡೆದು ಅವರನ್ನೇ ಕಾಣುವ ಅವರಂತಹ ಗಂಡಸರು, ಅವರಂತೆ ಬಾಳಬೇಕೆಂದಿರುವ ನೀವೆಂತಹ ಗಂಡಸರು. ಒತ್ತು ಬಾಯಿ ಮೂರ್ಖ! ಆ ನನ್ನ ಹಿರಣ್ಯ ಕಶಿಪು ಅಡಿ ಇಟ್ಟರೆ ಬಿರಿತು ಭೂಮಿ, ತಲೆ ಎತ್ತಲು ಬೆಚ್ಚಿತು ಆ ಬಾನು, ಕೈ ಎತ್ತಲು ನಡಗಿತು ಆ ಚತುರ್ಮುಖನ ಸೃಷ್ಟಿ. ಆ ಚತುರ್ಮುಖನ ಸೃಷ್ಟಿಯೇ ಅವನ ಆಜ್ಞೆ ಪಾಲಿಸಿದಾಗ ಅವನೊಬ್ಬ ಗಂಡಸನೆಂದು ಬಗಳಿದೆಯಾ ನೀತ? ಅತ್ಯಂತ ಹರಿಹರ ಬ್ರಹ್ಮಾದಿಗಳೇ, ವೈಕುಂಠ ಕೈಲಾಸ ಬಿಟ್ಟು ಎದುರಿ ಓಡಿ ಹೋದಂತೆ ನಾನು ನಿನ್ನ ನೀವು ಲೋಕದಿಂದ ಟ್ರಾನ್ಸ್ಫರ್ ಮಾಡದೆ ಬಿಡಲಾರೆ. ಹರಿ 10 ಅವತಾರದಲ್ಲಿ ಹರಿರಾಮನಾಗಿ ಹುಟ್ಟಿ ಬಂದು ರಾವಣನನ್ನೇ ಕೊಂದು ಮತ್ತೆ ನರಸಿಂಹನಾಗಿ ಹುಟ್ಟಿ ಬಂದು ಹಿರಣ್ಯಕಶಿಪುರ ಹೊಟ್ಟೆ ಬೆಳೆದಂತೆ ನಾನು ಅವತಾರದಲ್ಲಿ ಹುಟ್ಟಿ ನಿಮ್ಮ ಹೊಟ್ಟೆಯನ್ನು ಬಗೆದೇ ಬಿಡಲಾರೆ. ಆಕೆ SP ಗೋಪಿನಾಥ್, ನಿಮ್ಮ ವಾದಕ್ಕೆ ಸಮಯ ಇಲ್ಲ. ಹಾ ಹುಲಿಯ, ನಿನ್ನ ವಿಚಾರ ಎಲ್ಲ ನನಗೆ ಚೆನ್ನಾಗಿ ಗೊತ್ತು. ನೀನಿಂದ ಹೊರಟು ಬಿಡು. ಅದೇ ಹೇಗೆ ಸರ್? ಈ ಮಾತು ಆಮೇಲೆ. ಆಯ್ತು ಸರ್. SP ಗೋಪಿನಾಥ್, ಏನಿದೆ ನಿಮ್ಮ ಒಳಸಂಚಿನ ಮೋಸದ ಮಾತು? ಮೋಸದ ಮಾತಲ್ಲ ಜಯರಾಜ್, ಇದು ನಿನ್ನ ಸಾಧನೆ ಮಾತು. ಅಂದರೆ ನಿನ್ನ ರಾಜಕೀಯ ಸೇವೆ ತೀರಿಸಿದ ತಮ್ಮನ ಆಶೆ ಈಡೇರಿಸಿ ಮತ್ತೆ ನೀನು ಮಂತ್ರಿ ಪಟ್ಟಕ್ಕೆ ಹತ್ತಬೇಕಾದರೆ
ಈ ಸುಂದರ ನಮ್ಮ ತಮ್ಮನಂತೆ ನೋಡಿಕೊಳ್ಳಬೇಕು. ಆಮೇಲೆ ಮುಂದಿನ ವಿಚಾರ ನಾನು ಹೇಳುತ್ತೇನೆ. ಅಂದರೆ ಅದು ಎಲ್ಲ ಬಹಿರಂಗದ ಮಾತಲ್ಲ ಜಯರಾಜ್. ಇಲ್ಲಿ ನೀನೊಂದು ಚಿಕ್ಕ ಪಾರ್ಟಿ ಮಾಡಿದರೆ ಅದನ್ನೆಲ್ಲ ನಾನು ಸರಿಯಾಗಿ ತಿಳಿಸಿ ಹೇಳುತ್ತೇನೆ ನಿನಗೆ. ಆಯ್ತು, ಹಂಗಂದ್ರೆ ಬನ್ನಿ.